ಸಿ ವೇಣುಗೋಪಾಲ್ ಬಳಿ ದೂರು ಕೊಟ್ಟಿದ್ದಾರೆ. ಅದು ಕೂಡ ತಮ್ಮದೇ ಪಕ್ಷದ ನಾಯಕನ ವಿರುದ್ಧ. ಕಾಂಗ್ರೆಸ್ ನಾಯಕನ ವಿರುದ್ಧವೇ ಸಾಹುಕಾರ್ ದೂರು ನೀಡಿರೋದು. ಹಾಗಾದರೆ ಕಾಂಗ್ರೆಸ್ನ ಆ ಪ್ರಭಾವಿ ಯಾರು ಅನ್ನುವಂತಹ ಪ್ರಶ್ನೆ ಸಹಜ. ಆ ಪ್ರಭಾವಿಯ ವಿರುದ್ಧವೇ ಸತೀಶ್ ಜಾರಕಿಹೊಳಿ ಕಂಪ್ಲೇಂಟ್ ನೀಡಿದ್ರ? ವೇಣುಗೋಪಾಲ್ ಮುಂದೆ ಆ ನಾಯಕನ ಹೆಸರು ಹೇಳಿದ್ರ ಸತೀಶ್ ಜಾರಕಿಹೊಳಿ? ಹನಿ ಜಾಲದ ಹಿಂದಿರುವ ಆ ಹೆಸರು ಬಯಲಾಗತ್ತಾ? ಕಾಂಗ್ರೆಸ್ ಪಕ್ಷದಲ್ಲಿ ಕಂಪನವನ್ನ ಸೃಷ್ಟಿ ಮಾಡಿದೆ ಈ ವಿಚಾರ. ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಈಗ ಹನಿ ಕಿಚ್ಚು. ಈ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ದೆಹಲಿಯ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಎಬ್ಬಿಸಿದಂತಹ ಹನಿ ಟ್ರ್ಯಾಪ್ ಕೇಸ್ ಈಗ ಹೈಕಮಾಂಡ್ ಅಂಗಳ ಕೂಡ ತಲುಪಿರುವಂತದ್ದು. ದೆಹಲಿಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ನಿನ್ನೆ ಸತೀಶ್ ಜಾರಕಿಹೊಳಿ ವೇಣುಗೋಪಾಲ್ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಎಷ್ಟು ಹೊತ್ತು ಮಾತುಕತೆ ನಡೆಸಿದ್ರು, ಏನ್ ಚರ್ಚೆ ಮಾಡಿದ್ರು, ಮಾಹಿತಿ ಕೊಡೋದಾದ? ವೀಣಾ, ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ರಾಜಕಾರಣ ಈಗ ದೆಹಲಿಗೆ ಶಿಫ್ಟ್ ಆಗಿರುವಂಥದ್ದು. ಅದರಲ್ಲೂ ಕೂಡ ಸ್ವಪಕ್ಷೀಯರಿಂದಲೇ ಆಗ್ತಾ ಇದೆ. ಇದೆಲ್ಲದರ ಹಿಂದೆ ಒಂದು ಅಥವಾ ಇಬ್ಬರ ನಾಯಕರ ಕೈವಾಡ ಇದೆ ಅನ್ನುವಂತಹ ಆರೋಪಗಳನ್ನು ಹೊತ್ಕೊಂಡು ಆರೋಪಗಳೊಂದಿಗೆ ದೆಹಲಿಗೆ ಬಂದಂತಹ ಸತೀಶ್ ಜಾರಕಿಹೊಳಿ ಅವರು ಅದನ್ನು ಒಂದು ದೂರಾಗಿ ಪರಿವರ್ತಿಸಿದ್ದಾರೆ. ಆ ದೂರನ್ನು ಹೈಕಮಾಂಡ್ ಮುಂದೆ ಇಟ್ಟಿರುವಂಥದ್ದು. ಯಾರು ನಾಯಕರು ಹಿಂದೆ ಇದ್ದಾರೆ ಅನ್ನುವಂಥದ್ದನ್ನ ಸ್ಪಷ್ಟ ವಿವರಣೆಯನ್ನು ನೀಡಿದ್ದಾರೆ. ಯಾವ ಸಂದರ್ಭದಲ್ಲಾಯಿತು, ಇದರ ಹಿಂದೆ ಹೇಗೆ ನಡೀತಾ ಇದೆ, ಅದರ ಜೊತೆಯಲ್ಲಿ ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಮತ್ತು ಇದನ್ನು ಒಂದು ಆರ್ಗನೈಸ್ಡ್ ಕ್ರೈಮ್ ಆಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಮುಖ ಆರೋಪ. ಅದರಲ್ಲೂ ಕೂಡ ಯಾರು ಕೆಲವು ನಾಯಕರ ವಿರುದ್ಧ ಕೆಲವು ಹೇಳಿಕೆಗಳನ್ನು ಕೊಟ್ಟಿರ್ತಾರೆ, ಆ ಹಿಂದಿನ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಇರ್ಬೋದು ಅಥವಾ ಅವರನ್ನು ಮಟ್ಟ ಹಾಕಲಿಕ್ಕೆ ಇರ್ಬೋದು. ಈ ರೀತಿಯ ಪ್ರಯೋಗಗಳು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ. ಅದು ಕಾಂಗ್ರೆಸ್ ಪಕ್ಷದವರ ಮೇಲೆ ಕಾಂಗ್ರೆಸ್ ಪಕ್ಷದವರೇ ಮಾಡ್ತಾ ಇದ್ದಾರೆ ಅನ್ನುವಂತಹ ದೂರನ್ನು ಕೊಟ್ಟಿರುವಂಥದ್ದು ಸತೀಶ್ ಜಾರಕಿಹೊಳಿ ಅವರು. ಇದು ಬಹಳ ದೊಡ್ಡ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು. ಕಾರಣ ಇಷ್ಟೇ, ನೀವು ಆರೋಪ ಮಾಡ್ತಾ ಇರೋದು ಬೇರೆಯವ್ರ ಮೇಲೆ ಮಾಡಿದರೆ ಅಟ್ಲೀಸ್ಟ್ ಏನಾಗಬಹುದು ಅಂತ ಹೇಳ್ಬೋದು. ಆದರೆ ಸ್ವಪಕ್ಷೀಯರ ವಿರುದ್ಧವೇ ಅದೇ ಪಕ್ಷದವರೇ ಮಾಡಿದರೆ ಅನ್ನುವಂಥ ಪ್ರಶ್ನೆಗೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಉತ್ತರವನ್ನು ಹುಡುಕಬೇಕಾಗಿದೆ. ಯಾರನ್ನು ಕರೆದು ಯಾರಿಗೆ ಹೇಳಬೇಕಾಗಿದೆ ಅನ್ನುವಂಥ ಗೊಂದಲ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಇದೆ. ದೂರಂತೂ ರಿಸೀವ್ ಆಗಿದೆ. ಅವರು 1-to-1 ಮಾತುಕತೆಯಲ್ಲಿ ಆ ನಾಯಕರು ಯಾರು, ಸಂಘಟನೆ ಏನು, ಅವರು ಇರುವಂಥ ಆ ಆರ್ಗನೈಸ್ಡ್ ರೀತಿಯಲ್ಲಿ ಕ್ರೈಮ್ ಹೇಗೆ ಮಾಡ್ತಾ ಇದ್ದಾರೆ, ಈ ಹಿಂದೆ ಏನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ, ಯಾವ ಕಾರಣಕ್ಕೆ ಮಾಡಿದ್ದಾರೆ, ಈ ಎಲ್ಲವೂ ಕೂಡ ಪ್ರತಿಯೊಂದೊಂದನ್ನು ಕೂಡ ಅವರು ವಿವರಣೆಯನ್ನು ನೀಡಿರುವಂಥದ್ದು. ಹಾಗಾಗಿ ಹೈಕಮಾಂಡ್ ಕೂಡ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಕೆ.ಸಿ. ವೇಣುಗೋಪಾಲ್ ಅವರಿಗೆ ನಿನ್ನೆ ಭೇಟಿಯ ಸಂದರ್ಭದಲ್ಲಿ ಕೊಟ್ಟಂಥ ಮಾಹಿತಿ ಅದು ರವಾನೆ ಕೂಡ ಆಗಿರುತ್ತೆ. ರಾಹುಲ್ ಗಾಂಧಿ ಅವರ ಜೊತೆ ಶೇರ್ ಆಗುತ್ತೆ ಸುದ್ದಿ ಅಥವಾ ಈ ಮಾಹಿತಿ ಎಲ್ಲವನ್ನೂ ಕೂಡ ರಾಹುಲ್ ಗಾಂಧಿ, ಸುರ್ಜೇವಾಲಾ ಇವರೆಲ್ಲರಿಗೂ ಕೂಡ ಮಾಹಿತಿ ಗೊತ್ತಾಗಿದೆ. ಅದರ ಜೊತೆಗೆ ACC ಅಧ್ಯಕ್ಷರು ಖರ್ಗೆ ಅವರು ಸಿದ್ದರಾಮಯ್ಯ ಅವರ ಭೇಟಿ ಸಂದರ್ಭದಲ್ಲೂ ಈ ವಿಚಾರ ಪ್ರಮುಖವಾಗಿ ಚರ್ಚೆ ಆಗಿದೆ. ಹಾಗಾಗಿ ಇದಕ್ಕೆ ಒಂದು ಇತಿಶ್ರೀ ಆಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಕ್ರಮಕ್ಕೆ ಒತ್ತಾಯಿಸಿರುವಂಥದ್ದು ಆ ದೂರಿನಲ್ಲಿ. ಹಾಗಾಗಿ ಹೈಕಮಾಂಡ್ ಯಾವ ರೀತಿಯ ಆಕ್ಟ್ ಮಾಡುತ್ತೆ ಅನ್ನುವಂಥದ್ದನ್ನ ಇನ್ನೂ ಕೂಡ ಕಾದು ನೋಡಬೇಕಾಗುತ್ತೆ. ವೀಣಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.